ವೀಕ್ಷಕರನ್ನು ಹುಬ್ಬಳ್ಳಿ ಒಳಗೆ ಆಪರೇಷನ್ ಸಿಂಧೂರ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ರು. ನಮ್ಮ ಮೋದಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡುತ್ತಾರೆ, ನಮಗೂ ಒಂದು ಅವಕಾಶವನ್ನ ಕೊಟ್ಟರೆ ನಾವು ಕೂಡ ಪಾಪಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಇವತ್ತು ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ಕೂಡ ನಮ್ಮ ಸೈನಿಕರಿಗೆ ಬಲ ನೀಡ್ಲಿ ಅಂತ ಹೇಳಿ ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಒಂದು ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಂಡಿದ್ರು. ಆ ಪೂಜಾ ಕೈಂಕರ್ಯದಲ್ಲಿ ಸನ್ಮಾನ್ಯ ಶ್ರೀ ಬೀರಪ್ಪ ಖಂಡೇಕರ್, ಈಶ್ವರಗೌಡ ಪಾಟೀಲ್ ಅಂಡ್ ರಮೇಶ್ ಮಹಾದೇವಪ್ಪನವರ, ಮಂಜುಳಾ ಬೆಣ್ಣಿ, ಹಿರೇಮಠ ಹಾಗೂ ನೂರಾರು ಜನರ ಸಮ್ಮುಖದಲ್ಲಿ ಭಗವಂತನ ಹತ್ತಿರ ಬೇಡಿಕೊಂಡು ನಮ್ಮ ಒಂದು ಸೈನಿಕ ಬಲವನ್ನು ನೀಡಲಿ ಅಂತೇಳಿ ಸಿಂಧೂರ ಆಪರೇಷನ್ ಸಿಂಧೂರವನ್ನ ಸಂಭ್ರಮಾಚರಣೆ ಮಾಡಿದರು. ಎಷ್ಟೋ ನಮ್ಮ ಮಹಿಳೆಯರ ಸಿಂಧೂರವನ್ನ ಅಳಿಸಿದ್ರು, ಅದನ್ನ ಅರ್ಪಿಸಲೇಬೇಕಂತೇಳಿ ನರೇಂದ್ರ ಮೋದಿ ಅವರ ಪಣತೊಟ್ಟು ಇವತ್ತು ಉಗ್ರರನ್ನ ಹೊಡೆದುಹಾಕುವನ್ನ ಕೆಲಸವನ್ನ ಮಾಡಿದ್ದಾರೆ. ಅದ್ರ ತದನಂತರ ಒಂದು ಸಂತೋಷವನ್ನ ಹರ್ಷವನ್ನ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಮಹಿಳೆಯರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಅವರು ಸಿಂಧೂರವನ್ನ ವಾಪಸ್ ಇದನ್ನ ನಮ್ಮ ನರೇಂದ್ರ ಮೋದಿ ಅವರು ತಂದು ಕೊಟ್ಟಿದ್ದಾರೆ ಅಂತೇಳಿ ಹುಬ್ಬಳ್ಳಿ ಒಳಗೆ ಅದನ್ನ ಹರ್ಷೋದ್ಗಾರವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಣುತ್ತೆ ನಿಮಗೆ ಭಾರತದ ಧ್ವಜವೂ ಕೂಡ ಇಲ್ಲಿ ಇದೆ. ಇವತ್ತು ಕೂಡ ಆಪರೇಷನ್ 2 ಕೂಡ ಸಿಂಧೂರ 2 ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನೂರಾರು ಸಾವಿರಾರು ಉಗ್ರರನ್ನ ಹೊಡೆದು ಹಾಕ್ತಾ ಇದ್ದಾರೆ. ಇದು ನಮ್ಮ ಭಾರತ. ಈಗಾಗಲೇ ತಮಗೆಲ್ಲ ಇಡೀ ಜಗತ್ತಿಗೆ ಗೊತ್ತಿರುವ ಹಾಗೆ ಪುಲ್ವಾಮಾ ದಾಳಿಯನ್ನ ಇವತ್ತು ಖಂಡಿಸಿ ಇಡೀ ದೇಶಾದ್ಯಂತ ಇವತ್ತು ಬಹಳಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಗೊತ್ತಿರುವ ಹಾಗೆ ಅವರು ಭಾರತ ಅಂದರೆ ಏನೋ ತಿಳ್ಕೊಂಡಿದ್ರು, ಇವತ್ತು ಮುಟ್ಟಿ ನೋಡುವಂತಹ ಸ್ಥಿತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ, ನಮ್ಮ ಸೈನಿಕರು ಕಲಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ಸಾಕಷ್ಟು ನಮ್ಮ ಏನು 26 ಸಿಂಧೂರವನ್ನು ಅವಕಾಶವಂತ ಏನು ಮಾಡಿದ್ರು ಅದನ್ನ ಫುಲ್ಫಿಲ್ ಆಗಿ ಕೆಲಸ ಮಾಡುವಂತ ಕೆಲಸನ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ರಾಜನಾಥ್ ಸಿಂಗ್ ಅವರು ಎಲ್ಲರೂ ಕೂಡ್ಕೊಂಡು ಇವತ್ತು ಜೈಶಂಕರ್ ಜಿ ಅವರು ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇಡೀ ದೇಶ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದೆ. ನಿನ್ನೆ ನೋಡುವಂತ ಒಂದು ಸ್ಥಿತಿಯಲ್ಲಿ ರಾತ್ರಿ 12 1 ಗಂಟೆ ಕಾಲ ನೋಡಿದಿರಿ, ಅವರು ಎಷ್ಟೊಂದು ವೆಪನ್ಸ್ ಅನ್ನ ಇವತ್ತು ಹೊಡೆದಾಕೋ ರೀತಿಯಲ್ಲಿ ನಮ್ಮ ಸೈನಿಕರು ಮಾಡಿದ್ರು ಅಂತಂದ್ರೆ ಬಹಳ ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಆ ಒಂದು ಕೆಲಸವನ್ನು ಮೆಚ್ಚಿ ಇವತ್ತಿನ ದಿವಸ ನಮ್ಮ ಏನು ಬಹಳ ಒಂದು ಹರ್ಷ. ಏನು ಭಾರತ ಪಾಕಿಸ್ತಾನ ಕ್ರಿಕೆಟ್ ಏನು ಗೆದ್ದಾಗ ಎಷ್ಟು ನಮ್ಮ ದೇಶಾದ್ಯಂತ ಹರ್ಷೋದ್ಗಾರ ಮಾಡ್ತಿದ್ರು, ಅದೇ ರೀತಿಯಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಹೆಮ್ಮೆಯ ಪ್ರಧಾನಮಂತ್ರಿಗಳು, ಶಿವನ ಅವತಾರ ಏನು ಶಿವಾಜಿ ಅವತಾರ ಆದಂಥ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಸೈನಿಕರ ನೇತೃತ್ವದಲ್ಲಿ ಏನು ಅವರೇನೋ ಭಾರತ ಸೌಮ್ಯದವರಾದ ನಮ್ಮ ಮುಸಾಫರಿ ಬರುಂಗ್ಲ ಅವ್ರು ಅಲ್ಲಿ ಹೊಡೆದ್ರು ಹೊರಸ್ಕೊಂತಾರೆ ಅಂತ ತಿಳ್ಕೊಂಡಿದ್ರು. ಆದರೆ ಯಾವಾಗ ಸಿಂಧೂರು ಏನು ತಮ್ಮ ಪತಿಯವರ ಮುಂದೆ ಸಿಂಧೂರು ಅಳಕುಸುವಂತ ಉಗ್ರಗಾಮಿಗಳ ತಾಣವಾದಂಥ ಪಾಕಿಸ್ತಾನ ಆ ಉಗ್ರಗಾಮಿಗಳನ್ನ ತಾವೇ ರೆಡಿ ಮಾಡಿ ಒಂದು ದೇಶಕ್ಕೆ ಕಳಿಸಿ ನಮ್ಮ ಏನು ಹಿಂದೂ ನೀನು ಮುಸ್ಲಿಮ ಅಂತ ಏನು ಆದಿದು ಜಾತಿ ಅಲ್ಲದೆ ಈ ಹಿಂದೂ ಅಂತೇಳಿ ಅವ್ರನ್ನ ಹೊಡೆದಿದ್ದಾರೆ. ಮುಸ್ಲಿಂ ಆದ್ರೆ ಬಿಡ್ತಿದ್ರಂತವ್ರು. ಅಂತ ಒಂದು ಉಗ್ರಗಾಮಿಗಳು ಪಾಕಿಸ್ತಾನ ಏನು ನೆಲೆ ಇದೆ ಅದನ್ನ ಮೊನ್ನೆ ತಾನೇ 9 ಇದರಲ್ಲಿ ಆ ದಿಟ್ಟ ಮಹಿಳೆಯರೇ ನಮ್ಮ ಸೈನಿಕರನ್ನ ಅವ್ರನ್ನೆಲ್ಲ ಹೊಡೆದು ಉಳಿಸಿದ್ದಾರೆ. ಬಹಳ ಒಂದು ಖುಷಿ ಆದ. ಈಗ ನಿನ್ನೆ ಪಾಕಿಸ್ತಾನದ ಎಲ್ಲ ಏನು ಪ್ರಮುಖ ಏನು ನಗರಗಳು ಅದಾವೋ ಅದರಲ್ಲಿ ಕೂಡ ಈಗಾಗಲೇ ನಮ್ಮ ಸೈನಿಕರು ಡ್ರೋನ್ ಮುಖಾಂತರ ಅವ್ರು ಏನು ಮಾಡೋದು ಮಾಡಿದ್ದಾರೆ. ಬಹಳ ಒಂದು ಸಂತೋಷ. ಏನು ನಮ್ಮ ಏನು ಗೆಲುವು ಏನು ಸಾಧಿಸಿದೆ ಸಿದ್ಧಾರೂಢರು ಅಕಸ್ಮಾತ್ ನಮ್ಗೆ ಪ್ರತ್ಯಕ್ಷ ಆದ್ರೆ ಎಷ್ಟು ಖುಷಿ ಆಕತ್ತೀವೋ ಹಂಗ ಪಾಕಿಸ್ತಾನಕ್ಕೆ ಏನ್ ಮಾಡಿದಾರೆ ಅಷ್ಟು ಖುಷಿ ನಮ್ಗಾಗಿದೆ. ಎಷ್ಟೊಂದು ಖುಷಿ ಅನಿಸ್ತದೆ ಅಂದ್ರೆ ಆ ಕೆಟ್ಟದ್ದವರು ಅದು ನಾಯಿ ಇದ್ದಾನೆ, ನಾಯಿ ಬೊಗಳಿದ್ರೇನು ದೇವಲೋಕ ಹಾಳಾಗಿಲ್ಲ ಅಂತಾರಂಗೆ ಒಬ್ಬ ನರೇಂದ್ರ ಮೋದಿ ಇಷ್ಟೊಂದು ಸ್ಟ್ರಾಂಗ್ ಆಗಿ ಎಲ್ಲ ಮಾಡ್ತಾ ಇದಾರೆ. ಅವ್ರು ಕೆಟ್ಟದ್ ಬಯಸೋದೇ ಅವ್ರು ಅಲ್ಲೇ ಇರ್ತಾರೆ. ನಿಜವಾಗಿ ಇಷ್ಟೊಂದು ಖುಷಿ ಆಗ್ತಂದ್ರೆ ನಮ್ಮ ವೀರ ಸೈನಿಕರು ಇಷ್ಟೊಂದು ಅಚ್ಚುಕಟ್ಟಾಗಿ ಅದ್ದೂರಿಯ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಎಲ್ಲರಿಗೂ ಪ್ರೇರಣೆ ಆಗಿದೆ. ಅದಕ್ಕೆ ಇವತ್ತು ನಮ್ಮ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಎಲ್ಲ ಮಹಿಳೆಯರು, ಯಂಗ್ಸ್ಟರ್ಸ್, ಹಿರಿಯರು ಕೂಡಿ ಅದ್ದೂರಿಯಾಗಿ ಅವರಿಗೆ ನಾವು ನಿಮ್ಮ ಬೆಂಬಲ ಅದೇವಿ, ನಾವು ಸದಾ ಜೊತೆಗಿರ್ತೇವೆ, ನೀವು ಯಾವಾಗಾದ್ರೂ ನೀವೆಲ್ಲೇ ಕರೆದು ನಾವು ರೆಡಿ ಅಂತ ಅತಿ ಒಂದು ಉತ್ಸುಕತೆಯಿಂದ ನೂರಾರು ಜನ ಒಂದು ಸಮ್ಮುಖದಲ್ಲಿ ಇವತ್ತು ಅದ್ದೂರಿಯಾಗಿ ಕೆಲಸ ಆಗಿದೆ. ಒಂದೇ ಅಲ್ಲ, ದೇಶದಲ್ಲಿ ಬರ್ತಕ್ಕಂಥ 20 ಮಹಾನಗರಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈಗಾಗಲೇ ಚಂಡೀಗಢ ಇರ್ಬೋದು, ಲುಧಿಯಾನ ಇರ್ಬೋದು, ಮತ್ತು ಅಹಮದಾಬಾದ್ ಇರ್ಬೋದು, ಜೈಸಲ್ಮೇರ್ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಮತ್ತು ಬೆಂಗಳೂರು, ಕೊಚ್ಚಿನ್ ಅವೆಲ್ಲಲ್ಲಿ ಇಟ್ಟಿದ್ದಾರೆ. ಅವರು ಈಗಾಗಲೇ 400 ಕ್ಷಿಪಣಿಗಳನ್ನು ಡ್ರೋನ್ ಅವನ್ನು ನಮ್ಮ ಸೈನಿಕರು ಧ್ವಂಸಗೊಳಿಸಿದ್ದಾರೆ. ಅವು ಯಾವ ಡ್ರೋನ್ ಅಂದ್ರೆ ಡೂಪ್ಲಿಕೇಟ್ ಚೈನಾ, ಮೇಡ್ ಇನ್ ಚೈನಾದ್ದು. ನಮ್ಮದು ಏನದ
ಆಕಾಶ ಕ್ಷಿಪಣಿ ಅವು 400 ದ್ರೋಣಗಳನ್ನ ಧ್ವಂಸಗೊಳಿಸಿದೆ. ನಮ್ಮ ಭಾರತೀಯರು ಎಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಆಪರೇಷನ್ ಸಿಂಧೂರ್ ಅನ್ನೋದನ್ನ, ಈ ಒಂದು ನಮ್ಮ ಮಹಿಳೆಯರಿಗೆ ಆಗ್ತಕ್ಕಂಥ ದುಃಖವನ್ನ ನಮ್ಮ ಮೋದಿಜಿಯವರು ಇವತ್ತು ನಮಗೆ ತುಂಬಿಕೊಡ್ತಾ ಇದ್ದಾರೆ. ನಮಗೆ ಇನ್ನೂ ಹೆಚ್ಚು ಶಕ್ತಿಯನ್ನ ಅವರು ಕೊಡ್ಲಿ ಅಂತ ಹೇಳ್ತಾ, ಆಮೇಲೆ ಅದೇ ರೀತಿ ನಾವು ಏನು ಭಾರತೀಯ ಸೇನೆಗೆ ನಾವು ಇನ್ನೂ ಹೆಚ್ಚು ಪ್ರತಿದಿನ ಹೆಂಗೆ ನಾವು ಪೂಜೆ ಮಾಡುವಾಗ ಎಲ್ಲರಿಗೂ ಆಗ್ಲಿ ಅಂತ ಇರ್ತೇವಲ್ಲ, ಇನ್ನು ಹೆಚ್ಚು ಪೂಜೆಯನ್ನ ಮಾಡಿ ನಮ್ಮ ಭಾರತೀಯ ಸೇನೆಯರಿಗೆ ಶಕ್ತಿಯನ್ನ ತುಂಬಿ ಎಲ್ಲ ಒಂದು ಮಹಿಳೆಯರ ಸಿಂಧೂರವನ್ನ ಏನು ಅವರು ಉಗ್ರ ಪಾಕ ಅವ್ರು ಮಾಡಿದಾರಲ್ಲ, ಅವ್ರಿಗೆ ತಕ್ಕ ಪಾಠವನ್ನ ನಮ್ಮ ಮೋದಿ ಅವ್ರು ಕಲಿಸ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಮೊದಲ ಕಿತ್ತೂರು ಚೆನ್ನಮ್ಮ, ಬೇಡಿ ಮಲ್ಲಮ್ಮ ಎಲ್ಲ ಹೆಣ್ಣು ಮಕ್ಕಳನ್ನೇ ಆ ರಕ್ತಗತ ಇನ್ನೂ ಇದೆ ಅಂತ ಆಗಿನ ಶತಮಾನದ ರಕ್ತಗತ ಇನ್ನೂ ಇದೆ. ಅದ್ರಂತನೇ ಇವರಿಬ್ರು ಪಾಕಿಸ್ತಾನದ ಗಂಡಸರನ್ನ ಹೆಣ್ಣು ಮಕ್ಕಳು ಹೊಡೆದ್ಕೊಂಡ್ರು. ಇದು ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಸ್ಫೂರ್ತಿ. ಹೆಣ್ಣು ಮಕ್ಕಳೇ ಬಲ ಅಂತ ತೋರಿಸ್ಕೊಡ್ತದೆ. ಹೆಣ್ಮಕ್ಳಿಗೆ ಜಯ. ಮನೆಗೊಬ್ರು ಕಿತ್ತೂರು ಚೆನ್ನಮ್ಮ ಮನೆಗೊಬ್ರು ಕಿತ್ತೂರು ಚೆನ್ನಮ್ಮ ಹುಟ್ಲಿ, ನಾವು ಸಮೀಪ ಬಂದ್ರೆ ಹೋರಾಡಕ್ ಸಿದ್ಧದೆ. ಇವು ನೋಡ್ರಿ ಆಪರೇಷನ್ ಸಿಂಧೂರ್ ಅಂತ ಏನು ಈಗ ಇಟ್ಟಿರೋದು ಬಹಳ ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ಅದು ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಬರೀ ಏನಿಲ್ಲ, ಸಿಂಧೂರ ಏನ್ ಅನ್ನೋದನ್ನ ಅವ್ರಿಗೆ ತಕ್ಕ ಪಾಠ ಬರೀ ಸಿಂಧೂರದಿಂದನೇ ಅವರಿಗೆ ಶಾಸ್ತ್ರಿಯನ್ನ ಕಳ್ಸಿಕೊಟ್ಟಿದೆ. ನಮ್ಮ ದೇಶದ ಪ್ರಧಾನಮಂತ್ರಿಯಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಬ್ಬ ಮಹಾನ್ ಗುರು. ಅವರನ್ನ ನಾವು ಏನೆಲ್ಲ ಕಾಣ್ತೇವೆ, ಒಬ್ಬ ಬುದ್ಧ ಆಗಿರ್ಬೋದು, ಬಸವ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಎಲ್ಲರ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂತಹ ನರೇಂದ್ರ ಮೋದಿಜಿಯವರು ನಮ್ಮ ವಿಶ್ವಗುರು. ಇವತ್ತ ನಮ್ಮ ಭಾರತ ದೇಶ ಭೂಪಟದಲ್ಲಷ್ಟೇ ಅಲ್ಲ, ವಿಶ್ವದಲ್ಲೇ ಒಂದು ವಿಶ್ವಗುರು ಆಗ್ಲಿಕ್ಕೆ ಒಂದು ಮೋದಿಜಿಯವ್ರ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತ ಒಂದು ಸಂಸ್ಕೃತಿಯ ನಗರ, ಅನೇಕ ಸಂತರ ಮಹಂತರ ನಗರ. ಅಂತ ಒಬ್ಬ ಸಂತ ಮಹಾಂತ ನಮ್ಮ ದೇಶದಲ್ಲಿ ಹುಟ್ಟಿ ಬಂದಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಇಲ್ಲಿ ಭಾರತದಲ್ಲಿ ಇವತ್ತು ಎಲ್ರಿಗೂ ಕೂಡ ಒಂದು ವಾಯುದಳ ಆಗಿರ್ಬೋದು, ನೌಕಾದಳ ಆಗಿರ್ಬೋದು, ವಿಶೇಷವಾಗಿ ಸ್ತ್ರೀಯರ ಒಂದು ಶಕ್ತಿಯನ್ನ ಮೋದಿಜಿಯವರು ಗಮನಿಸಿಕೊಂಡು ಎಲ್ಲಿ ಸ್ತ್ರೀ ಗೌರವಿಸಲ್ಪಡ್ತಾಳೋ ಅಲ್ಲಿ ದೇಶ ಸಮೃದ್ಧಿ ಆಗಿರ್ತೈತಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರಿಗೆ ಸಾಕಷ್ಟು ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಹೆಣ್ಣುಮಗಳಾಗಿ ಅದು ದೇಶ ಇಡೀ ಇದನ್ನ ಗಂಡು ಮಕ್ಕಳು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ತಾರೆ. ಅದರಲ್ಲಿ ಏನಂದ್ರೆ ನಾನಾ ತರ ಚುಚ್ಚುಗಳು, ಅಂದ್ರೆ ಅವು ಒಂದು ಹೆಜ್ಜೆ ಇಡ್ಬೇಕಾದ್ರೆ ಒಂದ್ ಹೆಣ್ಣಿಗೆ ಎಷ್ಟು ಕಷ್ಟಗಳು ಬರ್ತವೆ ಅಂತ, ಅದು ನಾವು ಸಾಮಾನ್ಯ ನಮಗೆ ಆಗದಂದ್ರೆ ಅವ್ರಿಗೆ ಇನ್ನೆಷ್ಟು ಕಷ್ಟ ಬರ್ತದೆ. ಅದು ಮತ್ತೆ ಏನಂತಂದ್ರೆ ಬೆಳಗಾವ್ ನಮ್ಮ ದೇಶವನ್ನು ಕಾಪಾಡಿದಂತ ಮಹಿಳೆ ಅಂತಂದು ಮತ್ತೆ ಜಾತಿ ಭೇದ ಏನಿಲ್ಲ, ಮುಸ್ಲಿಮು ಇದಾರೆ ಮತ್ತೆ ಹಿಂದೂನು ಇದಾರೆ. ಅವ್ರ ಗುರಿ ಏನು, ನಮ್ಮ ದೇಶ ಕಾಯಬೇಕು, ನಮ್ಮ ನಾಡಿಗೆ ನಾವು ಹೆಸರು ತರಬೇಕು, ದೇಶಕ್ಕಾಗಿ ನಾವು ಹೋರಾಟ ಮಾಡ್ಬೇಕು ಅಂತ. ಸೊ ಹಂಗ ಏನಾದ್ರೂ ಕಮ್ಮಿ ಬಿದ್ರೆ ನಾವು ರೆಡಿ ಇದ್ರಿ. ಓಕೆ. ಸೊ ಯಂಗ್ಸ್ಟಾರ್ ಇನ್ನು ರೆಡಿ ಇದ್ದಾರೆ. ಸೊ ಹಿಂದೆ ನಮ್ಮ ಭಾರತ ದೇಶ ಒಳಗೆ ಯಂಗ್ಸ್ಟಾರ್ಸ್ ಗಳು ಬಹಳ ಇದ್ದಾರೆ. ಸೊ ಒಂದೇ ಬೇಕಾಗಿರೋದು, ಒಂದು ವೇಳೆ ಈಗ ಪಾಕಿಸ್ತಾನವನ್ನು ಸೋಲಿಸಿ ನಾವು ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸ್ತೀವಿ ಹಾಗೂ ಸಿಂಧು ಕಣಿವೆಯ ಎಡಲಿನಿಂದ ವೀರಗಾನ ನಡೆಸ್ತೀವಿ ಅನ್ನೋದನ್ನ ನಾವು RSSನವರು ಮೊದಲಿನಿಂದ ಈ ಹಾಡನ್ನ ಹಾಡ್ತಾ ಬಂದಿದ್ದೀವಿ. ಹೀಗಾಗಿ ಆ ಒಂದು ಕಾಲಘಟ್ಟ ಈಗ ಸಂಪೂರ್ಣವಾಗಿ ಸಮೀಪ ಬಂದಿದೆ ಅನ್ನೋದು ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ನೆರವೇರುತ್ತೆ ಕೂಡ. ಒಟ್ಟಿನಲ್ಲಿ ಉಗ್ರರನ್ನ ಹೊಡೆದು ಹಾಕುವುದು ಒಂದೇ ನಮ್ಮ ಭಾರತದ ಕೆಲಸ. ನಮ್ಮ ಭಾರತದಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಒಂದು ಧ್ಯೇಯ ವಾಕ್ಯ ಅನ್ನುವಂತ ಒಂದು ಧ್ಯೇಯವನ್ನು ಬಿಟ್ಟುಕೊಂಡ ಇವತ್ತು ಆಪರೇಷನ್ 1 ಆಯ್ತು, 2 ಆಯ್ತು. ನರೇಂದ್ರ ಮೋದಿ ಅವರು ತಮ್ಮ ಕಾಯಕವನ್ನು ಮಾಡ್ತಾ ಇದ್ದಾರೆ. ಏನೇ ಸಮಯ ಬಂದ್ರು ಕೂಡ ನಾವು ರೆಡಿ ಇದೀವಿ, ಹುಬ್ಬಳ್ಳಿಯಿಂದ ಹೋಗಕ್ಕೆ ರೆಡಿಯಾಗಿ ನಿಂತಿದ್ದೀವಿ ಅಂತ ಕಿತ್ತೂರನೇ ಚೆನ್ನಮ್ಮ ಅವರು ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅಂತ ವ್ಯಕ್ತಿಗಳು ಎಲ್ಲರೂ ಖುಷಿಯಿಂದ ಹೆಮ್ಮೆಯನ್ನು ಹೇಳ್ಕೊಂಡಿದ್ದಾರೆ.